ಪ್ರೇಮ್ ಸರ್ ಇಲ್ಲಿ ಇಲ್ಲಿ ಇಲ್ಲಿ. ಓ ರವಿ, ಏನ್ ಚೆನ್ನಾಗಿದೆ ಅವಾಗ? ನಾನು ಚೆನ್ನಾಗಿದ್ದೀನಿ ಸರ್. ವೆರಿ ಗುಡ್ ಸರ್, ಈಗ ಈ ಇದು ಯಾವ ಜಾನರ್ ಸಿನಿಮಾ? ಮೊದಲಿಗೆ KD ಅಂದ್ರೆ ಆಗ್ಲೇ ರಮೇಶ್ ಸರ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು, ಕಾಳಿದಾಸ ಅಥವಾ ನಿಮ್ಮ ಕಲ್ಪನೆಯಲ್ಲಿ KD ಅಂದ್ರೆ ಏನು? ಮತ್ತೊಂದು ಒಂದು ಖುಷಿ ವಿಚಾರ ಅಂದ್ರೆ ಒಬ್ಬ ಬಾಲಿವುಡ್ ಆಕ್ಟರ್ಗೆ ಮಂಡ್ಯ ಶೈಲಿಯ ಕಾಸ್ಟ್ಯೂಮ್ ಹಾಕ್ಸಿದ್ದೀರಾ. ಸೊ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತೆ ಇದನ್ನ ಅವರು ಯಾವ ತರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ? KD ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, KD ಅಂದ್ರೆ ಒಂದು ಕಾಳಿದಾಸ, ಕ್ಯಾರೆಕ್ಟರ್ ನೇಮ್ ಕಾಳಿದಾಸ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ, ಯಾರಾದ್ರೂ ಮಕ್ಕಳಿಗೆ ತಾಯಿದಿರು ತುಂಬಾ ಪೋಲಿತನ, ತುಂಬಾ ತುಂಟತನ ಏನಾದ್ರು ಮಾಡಿದ್ರೆ, ಇಲ್ಲಾಂದ್ರೆ ದೊಡ್ಡವರಾಗ್ಲಿ ಹೆಂಡತಿ ಗಂಡನ್ ಬೈಯೋದಾಗ್ಲಿ, ಗಂಡ ಅಕಸ್ಮಾತ್ ಹೆಂಡತಿ ಏನಾದ್ರು ಗಂಡ ಲೇಟ್ ಆಗಿ ಬಂದ್ರೆ ಬಾ KD ನನ್ ಮಗ ನೀನು ಅಂತೀವಲ್ಲ. ಸೊ ಈ ತರ ಅಂದ್ರೆ ಪ್ರೀತಿ, ಆ KD ಅನ್ನೋದು ತುಂಬಾ ಲವ್, ಪ್ರೀತಿ. ಸೊ ಆ ತರ ವರ್ಡು ನಿಮ್ಗೆ ಅದೊಂಥರ ಜನಪದ ಅಂತೀವಲ್ಲ, ಜನಪದ ಅಂದ್ರೆ ಇಂಗ್ಲಿಷ್ ಎಲ್ಲಿ ಕರಿತೀವಿ. ಬಟ್ ಹಳ್ಳಿ ಜನನು, ನಮ್ಮ ಹಳ್ಳಿ ಸೊಗಡುದು ಪದ ಅದು. ನಿಮ್ಗೆ ಯಾರಾದ್ರೂ ಮಕ್ಳಿಗೆ ಬೈಯೋದು ಅದನ್ನ ಕಳ್ಳನ್ ಮಗ ಅನ್ನೋದ, KD ನನ್ ಮಗ ಅವನು, ನೋಡಕ್ ಹೆಂಗವನೇ, ನೋಡು KD ಬಂದಂಗೆ ಬರ್ತಾನೆ ಅಂತೀವಿ. ಸೊ ದಟ್ಸ್ ಅ ಪ್ರೀತಿ ವರ್ಡ್ ಅದು. ಆ ವರ್ಡ್ ಇಟ್ಬಿಟ್ಟು ಅದನ್ನ ಕಾಳಿದಾಸ, ಸೊ KD, ಸೊ ಅನ್ನೋದು ತುಂಬಾ ಲವಬಲ್ ವರ್ಡ್ನ ಇಟ್ಟಿದ್ದೀನಿ ಮಗನೆ, ಅಷ್ಟೇ. ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಸರ್? ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ ಅಂತಾನೆ ನಿಮ್ಮ ಇಲ್ಲ ಡಿಲೇ ಮತ್ತೊಂದು ಮತ್ತೆ ಧ್ರುವ ಸರ್ಜಾ ಫ್ಯಾನ್ಸ್ ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಸಿನಿಮಾ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರ್ತದೆ. ಇವಾಗಲೇ ಐ ಥಿಂಕ್ ಈ ತಿಂಗಳು ಡೇಟ್ ಅನೌನ್ಸ್ ಮಾಡ್ತೀವಿ. ಯಾಕೆಂದ್ರೆ CG ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ. ಸೊ ಕಂಪ್ಲೀಟ್ ಆಗಿದೆ, ಆಗ್ತಿದೆ. ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ. ಅಂಡ್ ಇನ್ನೇನು ಅತಿ ಶೀಘ್ರದಲ್ಲೇ ಈ ತಿಂಗಳು ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಆ ಸಾಂಗ್ ಅಲ್ಲಿ ಡೇಟ್ ಹಾಕಿ ರಿಲೀಸ್ ಮಾಡ್ತೀವಿ. ಯಾಕೆಂದ್ರೆ ಟೋಟಲ್ ಎಲ್ಲ ಕಡೆ ಎಲ್ಲ ಕಂಟ್ರಿ ರಿಲೀಸ್ ಆಗುತ್ತಲ್ವ. ಸೊ ಅದರಿಂದ ಟ್ರೈ ಮೈ ಲೆವೆಲ್ ಬೆಸ್ಟ್. ಒಳ್ಳೇದು. ಯಾಕಂದ್ರೆ KVN ಅನ್ನೋ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ದೊಡ್ಡ ಸಿನಿಮಾ ಮಾಡಿದಾಗ ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದರಿಂದ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ. ಸೊ ಅದ್ರ ಮೇಲೆ ನಮ್ಮ ಜನಗಳು ಏನ್ ಡಿಸೈಡ್ ಮಾಡ್ತಾರೆ ಅದು, ಬಟ್ ಮಾಡೋರ್ಗು ಚಂದ ಕೆಲಸ ಮಾಡೋಣ ಅಂತ ಅಷ್ಟೇ. ಯಾಕಂದ್ರೆ ಈಗ ಕನ್ನಡದಲ್ಲಿ ಥಿಯೇಟರ್ಗೆ ಜನ ಬರ್ತಿಲ್ಲ ಒಂದ್ ಕಡೆ, ಒಬ್ಬೊಬ್ಬ ಸ್ಟಾರು ಒಂದೊಂದು ಸಿನಿಮಾ 3 ವರ್ಷ, ನಿಮ್ಮಂತ ಸ್ಟಾರ್ ಡೈರೆಕ್ಟರ್ಸ್ಗಳು ಒಂದು ಸಿನಿಮಾನ ಇಷ್ಟು ಡಿಲೇ ಮಾಡಿದಷ್ಟು ಎಷ್ಟು ಸರಿ ಅನ್ಸುತ್ತೆ ಇಂಡಸ್ಟ್ರಿಗೆ? ಒಳಿತು ಇಲ್ಲ, ಕರೆಕ್ಟು. ಬಟ್ ಏನಾಗಿದೆ, ಇದು ಅಷ್ಟೇ 3 ವರ್ಷ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ವಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದು ಮಧ್ಯೆ ಒಂದು ಸಿನಿಮಾ ಇತ್ತು, ಅದು ಮುಗಿಬೇಕಾಗಿತ್ತು. ಮುಗಿದ ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಇದಾಯ್ತು. ಬಿಟ್ರೆ ಅದು ರಿಲೀಸ್ ಆಯ್ತು, ಮತ್ತೆ ನಂದು ಸ್ಟಾರ್ಟ್ ಆಯ್ತು, ನಂದು ಇಲ್ಲಿಗೆ ತಂದಿದೆ. ಆ 3 ವರ್ಷ ಅನ್ನೋದು ಏನಕ್ಕೆ ಬರ್ತಿದೆ ಅಂದ್ರೆ, ನಮ್ಮ ಕೌಂಟು ನಾವು ಪೂಜೆ ಮಾಡಿದ್ದು ನಿಮಗೆ ಚಾಮುಂಡೇಶ್ವರಿ ಬೆಟ್ಟ ಇದರಲ್ಲಿ. ಸೊ ಅಲ್ಲಿಂದ ಕೌಂಟ್ ಆದ್ರೆ 3 ಇಯರ್ಸ್ ಬರುತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ 1.5 ಇಯರ್, 1 ಇಯರ್ ಮ್ಯಾಕ್ಸಿಮಮ್ 1.5 ಇಯರ್. 1.5 ಇಯರ್ ನಾನು ಸಿನಿಮಾ ರೆಡಿ ಮಾಡ್ಕೊಂಡು ತಂದು ರಿಲೀಸ್ ಮಾಡ್ತೀನಿ.